ಎಲ್ರಿಗೂ ನಮಸ್ಕಾರ. ನಿನ್ನೆ ನಡೆದಂತಹ KASDA ನಾಲೆಡ್ಜ್ ಕ್ವೆಶ್ಚನ್ ಪೇಪರಲ್ಲಿ ಒಂದು ಟಾಪಿಕ್ ಬಂದಿತ್ತು. ಅದು ಎಂದಿನಂತೆ ಹೈ ಯೀಲ್ಡಿಂಗ್ ಟಾಪಿಕ್, ಕ್ಲೌಡ್ಸ್ ಬಗ್ಗೆ ಕ್ವಶನ್ಸು. ನಾನು ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಪ್ರಶ್ನೆ ಪತ್ರಿಕೆಯಿಂದಲೇ ಬರುತ್ತೆ ಅಂತಕ್ಕಂತಹ ವಿಚಾರ ನಾನು ಪದೇ ಪ್ರೂವ್ ಮಾಡ್ತಾ ಇದ್ದೀನಿ. ಸೊ ಹೂ ಇಸ್ ದಿ ಕಿಂಗ್ ಆಫ್ ಕ್ವಶನ್ ಪೇಪರ್ ಅಂದರೆ ಕ್ವಶನ್ ಪೇಪರ್ ಇಟ್ ಸೆಲ್ಫ್ ಈಸ್ ಎ ಕಿಂಗ್ ಆಫ್ ದಿ ಕ್ವಶನ್ ಪೇಪರ್. ಓಕೆ, ನೈದರ್ ಮೀ ನಾರ್ ಎನಿಬಡಿ. ಓಕೆ, ಸೊ ಈ ನಿಟ್ಟಿನಲ್ಲಿ ಕ್ಲೌಡ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ವಿದ್ಯಾರ್ಥಿನಿ ಪೂಜಾ ನಾಗನೂರು ಬರೆದಂತಹ ಹೋಮ್ವರ್ಕನ್ನು ನಿಮ್ಮ ಮುಂದೆ ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆತ್ಮೀಯರೇ, ಮೇ 24 ಅಂದರೆ ಹೋದ ವರ್ಷ ಮೇ 24 ಅಂದರೆ ಅದರ ಹಿಂದಿನ ದಿವಸ ಕ್ಲೌಡ್ಸ್ ಬಗ್ಗೆ ವೆಲ್ಡನ್ ಪೂಜಾ ನಾಗನೂರು ಅವ್ರದ್ದು ಹೋಮ್ವರ್ಕು ಬರೆದಿದ್ದಾರೆ. ಅವರ ಹೋಮ್ವರ್ಕ್ ಇದೆಯಲ್ಲ, ದಟ್ ಈಸ್ ನಾಟ್ ಅಕಾಡೆಮಿಕ್, ದಟ್ ಈಸ್ ಎಕ್ಸಾಮ್ ಆ್ಯಂಗಲ್ ನೋಟ್ಸ್, ಎಕ್ಸಾಮ್ ಆ್ಯಂಗಲ್ ಹೋಮ್ವರ್ಕ್. ಓಕೆ, ನೋಡಿ ಅವರ ಹೋಮ್ವರ್ಕಲ್ಲಿರ್ತಕ್ಕಂತಹ ಶಿಸ್ತು, ಬದ್ಧತೆ ಅವುಗಳ ಬಗ್ಗೆ ನಾವು ಈಗ ನೋಡೋಣ. ಫಸ್ಟ್ ಕ್ವಶನ್ಸ್ ಏನಿದೆ ಥಿಂಕ್ ಮಾಡೋಣ. ಇದು ಕ್ವಶನ್ನು: ಸೆಲೆಕ್ಟ್ ದಿ ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ಸ್ ಅಕಾರ್ಡಿಂಗ್ ಟು ದಿರ್ ಆಲ್ಟಿಟ್ಯೂಡ್. ಎತ್ತರಕ್ಕೆ ಸಂಬಂಧಪಟ್ಟ ಹಾಗೆ, ಓಕೆ, ಎತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ದಿಷ್ಟ ಆರ್ಡರಲ್ಲಿ ನೀವುಗಳನ್ನು ಇದು ಮಾಡಿ ಅಂತ ಹೇಳಿದ್ದಾರೆ. ನಮಗೆ ಸಿರ್ರಸ್ ಕ್ಲೌಡ್ಸ್, ಆಲ್ಟ್ರೋಸ್ಟ್ರಾಟಸ್ ಕ್ಲೌಡ್ಸ್, ಸಿರ್ರೋಸ್ಟ್ರಾಟಸ್ ಕ್ಲೌಡ್ಸ್, ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್. ಸೊ ಆನ್ಸರ್ ACBD. ಓಕೆ, ಸಿರ್ರಸ್ ಕ್ಲೌಡ್ ಹೈಯೆಸ್ಟ್ ಇರ್ತವೆ, ಇದು ಹೈಯೆಸ್ಟು. ತದನಂತರದಲ್ಲಿ ನಿಂಬೋಸ್ಟ್ರಾಟಸ್ ಕ್ಲೌಡ್ಸ್ ಲೋಯೆಸ್ಟು. ಕ್ಯುಮುಲೋ ನಿಂಬಸ್, ಕ್ಯುಮುಲೋ ನಿಂಬಸ್ ಅಂತಂದರೆ ಕ್ಯುಮುಲೋ ನಿಂಬಸ್ ಅಂದರೆ ಇವು ಕುಂಭದ್ರೋಣ ಮಳೆಯನ್ನು ತರ್ತಕ್ಕಂತಹ ಒಂದು ಕ್ಲೌಡ್ಗಳು. ಅತಿ ಹೆಚ್ಚು ಭಾರ ಇರ್ತಕ್ಕಂತಹ ಕ್ಲೌಡ್ಸ್ಗಳು ಕೆಳಗಡೆ ಇರ್ತವೆ, ಮೇಲಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ವಜೆ ಇರ್ತಕ್ಕಂತಹ ಕ್ಲೌಡ್ಗಳು ಮೇಲೆ ಇರಲ್ಲ, ಅವು ಕೆಳಗಡೆ ಇರ್ತವೆ. ಸೊ ಇದು ಆನ್ಸರ್ ಆಯಿತು. ಬನ್ನಿ ಈಗ ನಮ್ಮ ಸ್ಟೂಡೆಂಟ್ಸ್ ಅವರ ಹೋಮ್ವರ್ಕು ಏನಿದೆ ಅಂತ ನೋಡೋಣ. ಓಕೆ, ಸೊ ಇದು HYT ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸು. ಈಗ HYT 8ನೇ ಬ್ಯಾಚ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಸೊ ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಗೇನ್ ಪ್ರತಿ ಬಾರಿ ನಾವು ಹೋಮ್ವರ್ಕನ್ನು ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ಸೊ ದಟ್ ಪೀಪಲ್ ಶುಡ್ ನೋ ದಿಸ್. ಓಕೆ, ನೋಡಿ ಇದು ಪೂಜಾ ನಾಗನೂರು ಬರೆದಂತಹ ಒಂದು ನೋಟ್ಸು. UPSC 2022ರಲ್ಲಿ ಕೇಳಿದ್ದಾರೆ. UPSC 2022. ಹೈ ಕ್ಲೌಡ್ಸ್ ಆರ್ ಆಫನ್ ಥಿನ್, ಅಂದರೆ ಅತ್ಯುನ್ನತ ನೆಲೆಯಲ್ಲಿ ಕಂಡು ಬರತಕ್ಕಂತಹ ಕ್ಲೌಡ್ಸ್ಗಳು ಥಿನ್ ಆಗಿರ್ತವೆ. ಆ್ಯಂಡ್ ಡು ನಾಟ್ ರಿಫ್ಲೆಕ್ಟ್ ವೆರಿ ಮಚ್, ದೇ ಲೆಫ್ಟ್ ಲಾಟ್ಸ್ ಆಫ್ ದಿ ಸನ್ಸ್ ವಾರ್ಮ್ತ್ ಇನ್ ಲೋ. ಸೊ ಏನಪ್ಪ ಅದರ ಅರ್ಥ ಅಂದರೆ ಸಿಂಪಲ್ ಆಗಿ ಉನ್ನತ ಮಾದರಿಯ ಕ್ಲೌಡ್ಗಳು ಏನು ಮಾಡ್ತವೆ ಅಂದರೆ ದೇ ಆರ್ ವೆರಿ ಟ್ರಾನ್ಸ್ಪರೆಂಟ್ ಟು ದಿ ಸನ್ ರೇಸ್, ಅಂದರೆ ಸೂರ್ಯನ ಕಿರಣಗಳನ್ನು ಭೂಮಿಗೆ ತಲುಪಲು ಅವಕಾಶ ಮಾಡಿಕೊಡುತ್ತೆ. ಆದರೆ ಭೂಮಿಯ ಕಿರಣಗಳನ್ನು ಅದು ಸೂರ್ಯ ಅಂದರೆ ಮತ್ತೆ ಒಂದು ವಾತಾವರಣಕ್ಕೆ ಬಿಡುಗಡೆ ಮಾಡಲ್ಲ. ಸೊ ಭೂಮಿಯಿಂದ ಬಿಡುಗಡೆ ಮಾಡ್ತಕ್ಕಂತಹ ಲಾಂಗ್ ವೇವ್ ಇನ್ಫ್ರಾರೆಡ್ ರೇಸ್ ಮೇಕ್ಸ್ ಅರ್ತ್ ಮೋರ್ ವಾರ್ಮರ್. ತಿಳ್ಕೊಳ್ಳಿ, ಜಿಯೋಗ್ರಫಿಯಲ್ಲಿ ಭೂಮಿ ಬಿಸಿ ಆಗ್ತಕ್ಕಂಥದ್ದು ಸೂರ್ಯನ ಕಿರಣಗಳಿಂದ ಅಲ್ಲ, ಬದಲಿಗೆ ಭೂಮಿಯಿಂದ ಭೂಮಿಯಿಂದ ಹೊರಸೂಸಲ್ಪಡುವಂತಹ ವಿಕಿರಣಗಳಿಂದ. ಆ ವಿಕಿರಣಗಳನ್ನು ಕ್ಲೌಡ್ಸ್ ಸ್ಟಾಪ್ ಮಾಡಿದಾಗ ಭೂಮಿ ಹೀಟ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ನೋಡಿ ಇದನ್ನು ಬರೆದಿದ್ದಾರೆ. ಓಕೆ, ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾರೆ ಶಾರ್ಟರ್ ವೇವ್ಸ್, ಓಕೆ, ಲಾಂಗರ್ ವೇವ್ಸ್. ಓಕೆ, ಹೈ ಕ್ಲೌಡ್ಸ್ ಆರ್ ಟ್ರಾನ್ಸ್ಪರೆಂಟ್. ಓಕೆ, ಸೊ ನಮಗೆ ಈ ಒಂದು ಕೆಳ ಹಂತದಲ್ಲಿ, ಈ ಕೆಳ ಎತ್ತರದಲ್ಲಿ ಇರ್ತಕ್ಕಂತಹ ಕ್ಲೌಡ್ಸ್ಗಳು ಏನು ಮಾಡ್ತವೆ, ಭೂಮಿಗೆ ಕೂಲಿಂಗ್ ಎಫೆಕ್ಟನ್ನು ಕೊಡ್ತಕ್ಕಂಥದ್ದು. ನಾಟ್ ಹೈಯರ್ ಕ್ಲೌಡ್ಸ್. ಓಕೆ, ಎತ್ತರದ ಮೋಡಗಳು 6000ದಿಂದ ಅಥವಾ 2000 ಅಡಿ ಎತ್ತರಕ್ಕೆ ತಲುಪುತ್ತವೆ, ಇವು ಸಿರ್ರಸ್ ಮೋಡಗಳು. ಓಕೆ, ನೋಡಿ ಸಿರ್ರಸ್, ಕ್ಯುಮುಲಸ್, ನಿಂಬೋಸ್ಟ್ರಾಟಸ್. ತದನಂತರದಲ್ಲಿ ನೋಡಿ ಕ್ವಶನ್ CDS 2022ರಲ್ಲಿ ಬಂದಿದೆ. CDS 2022ರಲ್ಲಿ ಮೆನ್ಷನ್ ಮಾಡ್ತಾರೆ, ಸಿರ್ರಸ್ ಅಂದರೆ ಎಂಟೈರ್ಲಿ ಆಫ್ ಐಸ್ ಪಾರ್ಟಿಕಲ್ಸ್. ಓಕೆ, ಎಂಟೈರ್ಲಿ ಆಫ್ ಐಸ್ ಪಾರ್ಟಿಕಲ್ಸಿಂದ ಕೂಡಿರ್ತವೆ. ಓಕೆ, ತದನಂತರದಲ್ಲಿ ನಿಂಬೋಸ್ಟ್ರಾಟಸ್ ಆ್ಯಂಡ್ ಕ್ಯುಮುಲೋ ನಿಂಬಸ್ ಕ್ಲೌಡ್ಗಳು ಇವು ಯಾವುದಕ್ಕೆ ಫೇಮಸ್ ಅಪ್ಪ ಅಂತಂದರೆ ಮಳೆ ಬಿರುಗಾಳಿ. ಓಕೆ, ಮಳೆ ಬಿರುಗಾಳಿ ನಿರಂತರ ಮಳೆಯಿಂದ ಕಂಡು ಬರ್ತವೆ. ನಮಗೆ ಸ್ಟ್ರಾಟಸ್ ಮೋಡದಿಂದ ಮಳೆ ಕಂಡು ಬರಲ್ಲ, ನಮಗೆ ನಿಂಬೋಸ್ಟ್ರಾಟಸ್
ಕ್ಯುಮುಲೋನಿಂಬಸ್ ಅಂತಕ್ಕಂತಹ ಮೋಡಗಳು ಮಳೆ ಬಿರುಗಾಳಿಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ಎತ್ತರದ ಮೋಡಗಳು, ಮಧ್ಯದ ಮೋಡಗಳು, ಕಡಿಮೆ ಮೋಡಗಳು, ಹೆಚ್ಚಿನ ಲಂಬ ಅಂದರೆ ಲಂಬಾಕಾರದಲ್ಲಿರ್ತಕ್ಕಂಥದ್ದು ಮೋಡಗಳು ಯಾವಪ್ಪ ಅಂದರೆ ಕ್ಯುಮುಲಸ್ ಆ್ಯಂಡ್ ಕ್ಯುಮುಲೋನಿಂಬಸ್. ಅಂದರೆ ಇವು ಲಂಬಾಕಾರದಲ್ಲಿರ್ತವೆ, ಅತಿ ಹೆಚ್ಚು ಮಳೆಯನ್ನು ತರ್ತಕ್ಕಂಥ ಮೋಡಗಳು. ಅರ್ಥ ಮಾಡ್ಕೊಳ್ಳಿ, ನೀವು ಕ್ಲೌಡ್ಸ್ಗೆ ಸಂಬಂಧಪಟ್ಟ ಹಾಗೆ ಕ್ಲರ್ಕ್ಗೂ ಬರುತ್ತೆ, ಡಿ ಸಿಗೂ ಬರುತ್ತೆ, IPSಗೂ ಬರುತ್ತೆ, IASಗೂ ಬರುತ್ತೆ, KSಗೂ ಬರುತ್ತೆ, ಎಲ್ಲ ಎಕ್ಸಾಮ್ಸಿಗೆ ಬರುತ್ತೆ. ಆದರೆ ಕೇಳ್ತಕ್ಕಂತಹ ಕ್ರಮಗಳು ಭಾರಿ ವ್ಯತ್ಯಾಸದಲ್ಲಿರ್ತವೆ. ಅಂದರೆ ಇಲ್ಲಿ ನೋಡಿ, ಜಸ್ಟ್ ಆರ್ಡರ್ ವೈಸ್ ಕೇಳಿದ್ದೇನೆ. ಬಿಕಾಸ್ SDA ಯು ಆರ್ ಎಕ್ಸ್ಪೆಕ್ಟೆಡ್ ಟು ಬಿಕಮ್ ಅಸಿಸ್ಟೆಂಟ್, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟಲ್ಲಿ ಯಾವ ಮೋಡಗಳು ಎಲ್ಲೆಲ್ಲಿದ್ದಾವೆ. ಆದರೆ ನೀನು IAS ಆಫೀಸರ್ ಆಗಬೇಕಂತಂದರೆ ಯಾವ ಮೋಡಗಳು ಯಾವ ಬಣ್ಣದಲ್ಲಿದ್ದಾವೆ, ಯಾವ ಎತ್ತರದಲ್ಲಿದ್ದಾವೆ ಮತ್ತು ಅವುಗಳ ಪಾತ್ರ ಏನು ಅಂತಕ್ಕಂತಹ ಅಂಶ ಕೇಳ್ತಾ ಇದ್ದಾರೆ. ನೋಡಿ, ಕ್ಯುಮುಲೋನಿಂಬಸ್ ಕ್ಲೌಡು, ಮೋಡಗಳಿಂದ ಭಾರಿ ಮಳೆ ಆಗುತ್ತೆ, ಅಲಿಕಲ್ಲು ರಚನೆ, ಗುಡುಗು ಉಂಟಾಗುತ್ತೆ. ನೋಡಪ್ಪ, ಇದನ್ನೇನಂತಾರೆ ಅಂತಂದರೆ ಹೋಮ್ವರ್ಕ್. ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಸೊ ಎಕ್ಸಾಮ್ ಆ್ಯಂಗಲ್ ಅಂತ ನೀವು ಓದಬೇಕು ಹೊರತು ಕೇವಲ ನೀವು ಬುಕ್ ಆ್ಯಂಗಲಿಂದ ಓದಬಾರ್ದು. ಬಹುತೇಕ ನನ್ನ ರಂಗನಾಥ್ ಬುಕ್ ಇದೆಯಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ರಂಗನಾಥ್ ಸರ್, ಹಿಸ್ ಅಕಾಡೆಮಿಕ್ ಸ್ಕಿಲ್ಸ್, ಹಿಸ್ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಆ್ಯಂಡ್ ನಾಲೆಡ್ಜ್, ನೋ ಡೌಟ್ ಇನ್ ದ್ಯಾಟ್. ಬಟ್ ಮೇ ಬಿ ಆ ಬುಕ್ಕು ಅಕಾಡೆಮಿಕ್ ಆ್ಯಂಗಲ್ ಇದೆ ಅಂತಕ್ಕಂಥದ್ದು ನನ್ನ ಭಾವ. ಓಕೆ, ಮಾರುಕಟ್ಟೆಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ದಾವೆ. ಓಕೆ ನೋಡಿ, CDS 2022 ಕೇಳಿದ್ದಾರೆ ಸಿರ್ರಸ್, ಕ್ಯುಮುಲಸ್, ನಿಂಬೋಸ್ಟ್ರಾಟಸ್, ಸ್ಟ್ರಾಟಸ್ ಕ್ಲೌಡ್ಸ್ ಅಂತ ಕೇಳಿದ್ದಾರೆ. ತದನಂತರದಲ್ಲಿ ನೋಡಿ, ಇವುಗಳು ಏನೇನು ಪಾತ್ರಗಳನ್ನು ವಹಿಸ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಓಕೆ, ಸೊ ಇದು ಕನ್ನಡದಲ್ಲೂ ಸಹ ಕಂಡುಬರುತ್ತೆ. ತದನಂತರದಲ್ಲಿ UPSC 2022. ಓಕೆ, ಹೈಯರ್ ಕ್ಲೌಡ್ಸ್ ಆ್ಯಂಡ್ ಲೋ ಕ್ಲೌಡ್ಸ್. ಹೈಯರ್ ಕ್ಲೌಡ್ಸ್ ಏನು ಮಾಡ್ತವಪ್ಪ ಅಂತಂದರೆ ಅವು ಭೂಮಿಯನ್ನು ಬಿಸಿ ಮಾಡ್ತವೆ, ಲೋಯರ್ ಕ್ಲೌಡ್ಸು ಭೂಮಿಯನ್ನು ತಂಪು ಮಾಡ್ತಕ್ಕಂಥದ್ದನ್ನು ನೋಡ್ಬೋದು. ಇದು ಮೋಡಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಓಕೆ ನೋಡಿ, UGC ನೆಟ್ ಕ್ವಶನ್ ಪೇಪರ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ, ನೆಟ್ ಕ್ವಶನ್ ಪೇಪರ್ ಈಸ್ ದಿ OG. ಓಕೆ, ಇಲ್ಲಿ ಕೇಳಿದ್ದಾರೆ, ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಟೈಪ್ಸ್ ಆಫ್ ಕ್ಲೌಡ್ಸ್: ಆಲ್ಟ್ರೋಸ್ಟ್ರಾಟಸ್, ಸ್ಟ್ರಾಟೋಕ್ಯುಮುಲಸ್, ಸ್ಟ್ರಾಟಸ್, ಸಿರ್ರಸ್. ಓಕೆ, ಆನ್ಸರ್ CBAD. ಓಕೆ, C ಅಂದರೆ ಸ್ಟ್ರಾಟಸ್ ಕ್ಲೌಡ್ಸ್, ನಂತರ ಕಂಡು ಬರ್ತಕ್ಕಂಥದ್ದು ಸ್ಟ್ರಾಟೋಕ್ಯುಮುಲಸ್, ತದನಂತರದಲ್ಲಿ ಆಲ್ಟ್ರೋಸ್ಟ್ರಾಟಸ್, ಲಾಸ್ಟ್ನೇದು ಸಿರ್ರಸ್ ಕ್ಲೌಡ್ಸ್. ಹೀಗೆ ಮೋಡಗಳು ಚೇಂಜ್ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಓಕೆ, ನಂತರದ ನೋಡಿ, ಕ್ಲೌಡ್ಸ್ ಬಗ್ಗೆ ಕ್ವಶನ್ಸ್ ಬಂದಿದೆ 2023 CDS. ನೋಡಪ್ಪ, ನೀನು ಬರೆದಿಟ್ಕೊ, UPSC ಸಿವಿಲ್ ಸರ್ವಿಸ್, CDS, NDA, CAPF, SSC ಕ್ವಶನ್ ಪೇಪರ್, 5 ಕ್ವಶನ್ ಪೇಪರ್. ನೀನೇನಾದರೂ ನೋಡಿಲ್ಲ, ಅದನ್ನು ನೋಡ್ಲಾರ್ದಂಗೆ ಗೊತ್ತಿದೆ ಅಂದರೆ ಇವರು ಅನ್ಫಿಟ್. ಇನ್ನೇನು ಇವತ್ತು ಬಿಟ್ಟೋಗ್ಬಿಡು ಎಕ್ಸಾಮ್ ಇಂದ. ಓಕೆ, ಬಿಟ್ಟೋಗ್ಬಿಡು. ಏನಕ್ಕೆ ಅಂದರೆ ಯು ಆರ್ ನಾಟ್ ಇನ್ ಎ ರೈಟ್ ಡೈರೆಕ್ಷನ್ ಮ್ಯಾನ್, ಯು ಆರ್ ನಾಟ್ ಇನ್ ಎ ರೈಟ್ ಡೈರೆಕ್ಷನ್. ಓಕೆ, ಅರೆ ಬೈ, ನಾನು ಇಡೀ ಎಲ್ಲ ಸ್ಟೇಟ್ಗಳು ಕ್ವಶನ್ ಪೇಪರ್ ನೋಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಅಲ್ಲ, ಅಫ್ಕೋರ್ಸ್ ನೋಡಬೇಕು, ಬಟ್ ನೀವು ನೋಡಲ್ಲ, ಏನು ಮಾಡ್ತೀರಾ ಸರ್? ಹಿಂದೂಗಳಿಗೆ ವಾರಣಾಸಿ ಪವಿತ್ರ ಕ್ಷೇತ್ರ, ಇಸ್ಲಾಂ ಮತದವರಿಗೆ ಸೌದಿ ಅರೇಬಿಯಾದಲ್ಲಿ ಕಂಡು ಬರ್ತಕ್ಕಂತಹ ಮೆಕ್ಕ ಪವಿತ್ರ ಕ್ಷೇತ್ರ. ಆ ಪವಿತ್ರ ಕ್ಷೇತ್ರಗಳಿಗೆ ಹೋಗಿಲ್ಲ ಅಂತಂದರೆ ಅವರ ಧಾರ್ಮಿಕ ಜೀವನ ಸಾರ್ಥಕ ಅಲ್ಲ. ಅದೇ ರೀತಿಯಲ್ಲಿ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗೋರಿಗೆ ಪವಿತ್ರ ಕ್ಷೇತ್ರ ಅಂತಂದರೆ UPSC ಕಂಡಕ್ಟ್ ಮಾಡ್ತಕ್ಕಂಥ CDS, CAPF, NDA, ಸಿವಿಲ್ ಸರ್ವಿಸ್, ತದನಂತರದಲ್ಲಿ SSC ಕ್ವಶನ್ ಪೇಪರ್. ನೀನು ನೋಡಿಲ್ಲ ಅಂತಂದರೆ ನಾನು ಬರ್ಕೊಡ್ತೀನಿ, ಯು ಆರ್ ನಾಟ್ ಇನ್ ಎ ರೈಟ್ ಡೈರೆಕ್ಷನ್. ಓಕೆ, ಬನ್ನಿ ಕ್ವಶನ್ಸ್ ನೋಡೋಣ. CDS ಸ್ವಾಮಿ, CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್. 2 ಮೇಜರ್ ಫಾರ್ಮ್ಸ್ ಆಫ್ ಎ ಕ್ಲೌಡ್ಸ್ ಆರ್ ಸ್ಟ್ರಾಟೋಫಾರ್ಮ್ ಆ್ಯಂಡ್ ಕ್ಯುಮುಲೋಫಾರ್ಮ್. ಆನ್ಸರ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ಆಲ್ಟಿಟ್ಯೂಡ್ ಅಂದರೆ ಎತ್ತರಕ್ಕೆ ಸಂಬಂಧಪಟ್ಟಾಗೆ, ಎತ್ತರದ ರೀತಿಯಲ್ಲಿ ಕ್ಲೌಡ್ಸ್ ಆರ್ ಕ್ಲಾಸಿಫೈಡ್ ಆಸ್ ಹೈ ಕ್ಲೌಡ್ಸ್, ಮಿಡಲ್ ಕ್ಲೌಡ್ಸ್ ಆ್ಯಂಡ್ ಲೋ ಕ್ಲೌಡ್ಸ್. ಕರೆಕ್ಟ್. ಸ್ಟ್ರಾಟಸ್, ನಿಂಬೋಸ್ಟ್ರಾಟಸ್, ಸ್ಟ್ರಾಟೋಕ್ಯುಮುಲಸ್ ಆರ್ ಟೈಪ್ ಆಫ್ ಹೈ ಕ್ಲೌಡ್ಸ್ ಆಲ್ರೆಡಿ. ನೋಡಿ, ಕ್ಯುಮುಲಸ್, ನಿಂಬಸ್, ಸ್ಟ್ರಾಟಸ್ ಇವರು ಲೋ ಕ್ಲೌಡ್ಸ್ ಅರ್ಥ ಮಾಡ್ಕೊಳ್ಳಿ. ಕ್ಯುಮುಲೋ ನಿಂಬಸ್ ಮಳೆ, ಬಿರುಗಾಳಿ, ಅಲಿಕಲ್ಲು, ಗುಡುಗು, ಇವು ಲೋ ಕ್ಲೌಡ್ಸ್ ಸ್ವಾಮಿ. ಸ್ಟ್ರಾಟಸ್, ನಿಂಬೋಸ್ಟ್ರಾಟಸ್, ಸ್ಟ್ರಾಟೋಕ್ಯುಮುಲಸ್. ಕ್ಲೌಡ್ಸ್ ಹ್ಯಾವಿಂಗ್ ನಿಂಬೋಸ್ಟ್ರಾಟಸ್, ನಿಂಬೋಕ್ಯುಮುಲಸ್ ಅಟ್ಯಾಚ್ಡ್ ಟು ದೇರ್ ನೇಮ್ ಪ್ರೊಡ್ಯೂಸಸ್ ಪ್ರಿಸಿಪಿಟೇಷನ್. ಅಂದರೆ ನಿಂಬೋ ಅಂತಕ್ಕಂತಹ ನೇಮನ್ನು ಹೊಂದಿರತಕ್ಕಂತಹ ಮೋಡಗಳು ಮಳೆಯನ್ನು ತರ್ತವೆ. ಅಂದರೆ ಎಸ್, ಆನ್ಸರ್ ಇಸ್ 1 to 4.
ನೋಡಿ, ಮೋಡಗಳು ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ನಾನು ಬೇಕಾದ್ರೆ ಬರ್ಕೊಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ನನ್ನ ಹೈ ಯೀಲ್ಡಿಂಗ್ ಕ್ಲಾಸಲ್ಲಿ ಕ್ಲೌಡ್ಸ್ ಆರ್ HYT ಅಂತ ಹೇಳಿದ್ದೇನೆ. ಇದನ್ನು HYT ಸ್ಟೂಡೆಂಟ್ಸ್ ಹತ್ರ ತಾವು ಕೇಳ್ಬೋದು. ಓಕೆ ಸರ್ ಹೇಳಿದಾರ ಇಲ್ಲಪ್ಪ ಒಂದರ ವೆರಿಫೈ ಮಾಡಂತೇಳಿ. ಓಕೆ, ನನ್ನ ಹತ್ರ ಇರ್ತಕ್ಕಂಥದ್ದು ಅರೌಂಡ್ 2500 ಸ್ಟೂಡೆಂಟ್ಸ್. ಓಕೆ, ನೀವು ಥಿಂಕ್ ಮಾಡಿ. ಓಕೆ, ಸುಳ್ಳು ಭಾಳ ನಡೆಯಲ್ಲ. ಓಕೆ, ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಕ್ಲೌಡ್ಸ್ ಆರ್ HYT, ಯು ಶುಡ್ ಟೇಕ್ ಕೇರ್ ಅಬೌಟ್ ದಿಸ್ ಥಿಂಗ್. ಅದನ್ನು ಹೇಗೆ ಓದಬೇಕಪ್ಪ? CDS CAPF ND ಆ್ಯಂಗಲಿಂದ ಓದಬೇಕಾಗುತ್ತೆ. ಓಕೆ, ತದನಂತರದಲ್ಲಿ ಇಲ್ಲಿ ಕ್ವಶನ್ ಬರುತ್ತೆ. ಸೊ ಒಂದೊಂದು ಕ್ಲೌಡ್ಸ್ನ ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಕೇಳಿದ್ದಾರೆ. ಓಕೆ, ಸೊ ನಮಗೆ ಈಗ ನಿಮಗೆ ಗೊತ್ತಿದೆ. ಓಕೆ, ನಿಂಬಸ್ ಅಂದರೆ ರೇನ್ ಗಿವಿಂಗ್. ನೋಡಿ, ಕ್ವಶನ್ ಇದು ಯಾವಾಗ ಬಂತು? 2015 ಬಂತು. ನಿಂಬಸ್ ಅಂತಂದರೆ ಮಳೆ ಕೊಡ್ತಕ್ಕಂಥದ್ದು. ನೋಡಿ, ಇದು ಯಾವಾಗ ಬಂತು? 2023ರಲ್ಲಿ. ಕ್ಲೌಡ್ಸ್ ಹ್ಯಾವಿಂಗ್ ನಿಂಬೋ ಅಟ್ಯಾಚ್ಡ್ ಟು ದೇರ್ ನೇಮ್ ಪ್ರೊಡ್ಯೂಸ್ ಪ್ರೆಸಿಪಿಟೇಷನ್. ನೋಡಿ, ಕ್ವಶನ್ ಸೇಮ್. ಓಕೆ, ಕ್ವಶನ್ ಸೇಮ್. ಸೊ ನಮಗೆ ನಿಂಬಸ್ ಅಂತಂದರೆ ರೇನ್ ಗಿವಿಂಗ್. ಓಕೆ, ಇಲ್ಲಿ ಎರಡೇ ಇದೆ. ಓಕೆ, C1. ಸೊ ಡಿ ಏನಪ್ಪ? ಕ್ಯೂಮುಲಸ್. D2ನ 3ನ ಡಿ ಅಂತಂದರೆ ಕ್ಯೂಮುಲಸ್ ವರ್ಟಿಕಲ್. ನಾನು ಹೇಳಿದ್ದೀನಿ, ಕ್ಯೂಮುಲೋ ನಿಂಬಸ್ ಅಂತಂದರೆ ಉದ್ದವಾಗಿ ಕಂಡು ಬರ್ತಕ್ಕಂತಹ ಮೋಡಗಳು. ಇವುಗಳು ಏನು ಮಾಡುತ್ತಪ್ಪ ಅಂತಂದರೆ ಹೆಚ್ಚು ಮಳೆಯನ್ನು ತರ್ತಕ್ಕಂಥದ್ದು. ಕ್ಯೂಮುಲಸ್ ಅಂದರೆ ಎತ್ತರವಾಗಿರ್ತಕ್ಕಂಥದ್ದು, ನಿಂಬಸ್ ಅಂತಂದರೆ ಕುಂಭದ್ರೋಣ ಮಳೆಯನ್ನು ತರ್ತಕ್ಕಂಥದ್ದು. ಆನ್ಸರ್ ಬಂತು, ಆನ್ಸರ್ 3. ಸೊ ನಾನು ಕ್ಲೌಡ್ಸ್ ಬಗ್ಗೆ 360 ಡಿಗ್ರಿಲಿ ಓದಿ ಅಂತ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಕ್ಲೌಡ್ಸ್ ಈಸ್ ಎ HYT. ನೀವು ಕ್ಲೌಡ್ಸನ್ನು ಮೇಲ್ಮೇಲೆ ಓದ್ಕೊಂಡು ಹೋದ್ರೆ ನಿಮ್ಮನ್ನು ಮೇಲ್ಮೇಲೆ ಎತ್ಕೊಂಡು ಹೋಗ್ಬಿಡುತ್ತೆ. ನೋ, ರೀಡ್ ಇಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಫೈನ್. ಸೊ ಇದಾಯಿತು. ತದನಂತರದಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಕ್ಲೌಡ್ಸ್ ಇನ್ ಅಸೆಂಡಿಂಗ್ ಅಂದರೆ ಎತ್ತರ. ಆರ್ಡರ್ ಲೋಯೆಸ್ಟ್ ಟು ಹೈಯೆಸ್ಟ್ ಆಫ್ ಹೈಟ್ ಫ್ರಮ್ ಸರ್ಫೇಸ್. ಅರ್ಥ ಆಯ್ತಲ್ಲಪ್ಪ? ಸೊ ಮೋಡಗಳನ್ನು ಅವುಗಳ ಎತ್ತರದ ಆಧಾರದ ಮೇಲೆ ಆರೋಹಣ ಕ್ರಮದಲ್ಲಿ ಬೆಳೆದಿದೆ. ಇದು ಎಲ್ಲ ಕಾಲದಲ್ಲಿ ನಮ್ಮ ತಾತನ ಕಾಲಕ್ಕೂ ಇಷ್ಟೇ ಕೇಳಿದ್ರು, ನಮ್ಮ ಮುಂದಿನ ನಾವು ತಾತ ಆದ್ರೂ ಇಷ್ಟೇ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಮೆಥಡಾಲಜಿ. ಓಕೆ, ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಡೆವಲಪ್ ಫ್ರಮ್ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಕ್ಲೌಡ್ಸ್? ಓಕೆ, ಸೊ ಕ್ಯುಮುಲಸ್ ಕಂಜಸ್ಟೆಡ್ ಕ್ಲೌಡ್ಸ್ ಅಂದರೆ ಕ್ಯುಮುಲಸ್ ಮೋಡ್ಸ್ಗಳು ಎಲ್ಲ ಮೋಡಗಳನ್ನು ಕೂಡ್ಯಾಕೆ ಒಂದು ಕಡೆ ಗುಡ್ಡೆ ಹಾಕಿ ಮಳೆಯನ್ನು ಸುರಿಸಿ ಹೋಗಿಬಿಡ್ತವೆ. ಓಕೆ, ಸೊ ಇದು ಕ್ಯುಮುಲಸ್ ಕ್ಲೌಡ್ಸ್ಗೆ ಸಂಬಂಧಪಟ್ಟಂಗೆ. ಸೊ UPSC 2013 ಸಹ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕ್ಲೌಡ್ಸ್ ಕ್ರಿಯೇಟ್ ಮೋರ್ ಪ್ರಾಬ್ಲಮ್ಸ್ ಫಾರ್ ದಿ ಪೈಲಟ್ಸ್ ಆಫ್ ದಿ ಏರೋಪ್ಲೇನ್? ನೋಡಿ, ಕ್ಯೂಮುಲಸ್ ಅಂತಂದರೆ ಕೂಡಿಸ್ತಕ್ಕಂಥದ್ದು. ಈ ಒಂದು ದಟ್ಟವಾದ ಮೋಡಗಳು ವಿಮಾನದ ಪೈಲಟ್ಗೆ ದಾರಿಯನ್ನು ದಾರಿಯನ್ನು ಹುಡ್ಕೊಳ್ಳೋಕ್ಕೆ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಕ್ಯುಮುಲಸ್ ಮೋಡಗಳೇನು ಮಾಡ್ತಪ್ಪ ಅಂತಂದರೆ ಹೆಚ್ಚು ಘರ್ಷಣೆಗಳಿಗೆ ಹೋಗ್ತಕ್ಕಂಥದ್ದು, ಗುಡುಗು ಬಿರುಗಾಳಿಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಆದ್ದರಿಂದ ಪೈಲಟ್ಗಳಿಗೆ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಕ್ಯುಮುಲಸ್ ಕ್ಲೌಡ್ ಆಗಿರುತ್ತೆ. ಇದನ್ನು ಎಕ್ಸಾಮ್ ಆ್ಯಂಗಲ್ ಅಂತಾರೆ. ಓಕೆ, ಸೊ ಹೀಗೆ ಕ್ವಶನ್ ಇದೆ. ಓಕೆ, ಸೊ ಇದನ್ನು ಹೋಮ್ವರ್ಕನ್ನು ಮಾಡಿದಂತಹ ಪೂಜಾ ನಾಗನೂರ್ ಅವರಿಗೆ ನಾನು ಇಲ್ಲಿ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ಸಹ ಹೋಮ್ವರ್ಕನ್ನು ಮಾಡಿ ಎಕ್ಸಾಮ್ಸಲ್ಲಿ ವಿನ್ ಆಗಿ. ದಟ್ಸ್ ಆಲ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.